ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ನನ್ನ ಮಿತ್ರರಿಗೆ ಯೋಗ ಜೀವನಕ್ಕೆ ಸ್ವಾಗತ. ಈ ದಿನ ನಾವು ಒಂದಷ್ಟು ಕುಳಿತು ಮಾಡುವ ಯೋಗಾಸನಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಮೊದಲಿಗೆ ನಾವು ಪರಿವರ್ಧಕೋನಾಸನ. ಒಂದು ಕಾಲನ್ನ ಮಡಚಿ ಪಾದವನ್ನ ತೊಡೆಯ ಹತ್ರ ತಾಗಿಸ್ತೀವಿ. ಇನ್ನೊಂದು ಕೈ ಹೆಬ್ಬೆರಳ ಹತ್ರ ತಗೊಂಡೋಗಿ ಈ ರೀತಿಯಾಗಿ ಮೇಲ್ಮುಖವಾಗಿ ಲಾಕ್ ಮಾಡ್ತೀವಿ. ಮಂಡಿ ಮತ್ತೆ ಮೊಣಕೈ ಬೆಂಡ್ ಮಾಡಿರ್ತೀವಿ. ಇನ್ನೊಂದು ಕೈ ಮೇಲ್ಮುಖವಾಗಿ ಹಿಂದೆಯಿಂದ ಕಾಲನ್ನ ಇಟ್ಕೊಂಡು ಲಾಕ್ ಮಾಡ್ತೀವಿ. ಇದೇ ಪೊಸಿಷನ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಹಾಗೆ ಇರ್ತೀವಿ, ವಾಪಸ್ ಬರ್ತೀವಿ. ಈಗ ಡೈರೆಕ್ಷನ್ ಚೇಂಜ್. ಇನ್ನೊಂದು ಪಾದವನ್ನ ಅದೇ ತರ ತೊಡೆಯ ಹತ್ರ ತಾಗಿಸ್ತೀವಿ. ಕೈ ಹಸ್ತ ಮೇಲ್ಮುಖವಾಗಿ ತಗೊಂಡೋಗಿ ಹೆಬ್ಬೆರಳನ್ನ ಲಾಕ್ ಮಾಡ್ತೀವಿ. ಮಂಡಿಯನ್ನ ಬೆಂಡ್ ಮಾಡ್ತೀವಿ. ಕೈ ಹಿಂದೆಯಿಂದ ತಗೊಂಡು ಕಿವಿ ಹಿಂಭಾಗದಿಂದ ಪಾದವನ್ನ ಹಿಡ್ಕೊಳ್ತೀವಿ. ನಮ್ಮ ಪಕ್ಕೆಲುಬು ಎಲ್ಲವೂ ಸಡಿಲಾಗ್ತಾ ಇರುತ್ತೆ. ಮಧ್ಯೆ ಮಧ್ಯೆ ರಿಲ್ಯಾಕ್ಸ್ ಮಾಡ್ಕೊಳ್ತೀವಿ. ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಆಯಾಸವಿಲ್ಲದೆ ನಿಧಾನವಾಗಿ ಮಾಡಬಹುದು. ಇನ್ನೊಂದು ಅರ್ಧಬದ್ಧ ಪದ್ಮಾಸನ. ಕಾಲನ್ನ ಪಾದವನ್ನ ಮಡಚಿ ಹೊಟ್ಟೆಯ ಭಾಗದ ಹತ್ರ ತಾಗಿಸ್ತೀವಿ. ಇನ್ನು ಕೈ ಹಿಂದೆಯಿಂದ ತಗೊಂಡು ಹೆಬ್ಬೆರಳನ್ನ ಹಿಡ್ಕೊಳ್ತೀವಿ. ಇನ್ನೊಂದು ಕೈ ಪಾದವನ್ನ ಇಟ್ಕೊಳ್ತೀವಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದೆ ಬೆಂಡ್ ಹಾಕ್ತೀವಿ. ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಅಲ್ಲೇ ಇರ್ಬೋದು. 2-3 ಬಾರಿ ಉಸಿರಾಟ ಮಾಡಿ ಹಾಗೆ ಇರ್ಬೋದು. ವಾಪಸ್ ಬರ್ತೀವಿ. ಇನ್ನೊಂದು ಕಾಲ್ ಡೈರೆಕ್ಷನ್ ಚೇಂಜ್ ಮಾಡ್ತೀವಿ. ಕೈ ಈ ರೀತಿಯಾಗಿ ಹಿಂದೆಯಿಂದ ಇಟ್ಕೊಳ್ತೀವಿ. ಇನ್ನೊಂದು ಕೈ ಪಾದವನ್ನ ಇಟ್ಕೊಳ್ತೀವಿ. ಉಸಿರೊರ್ಗ ಹಾಕ್ತಾ ಮುಂದೆ ಬೆಂಡ್ ಹಾಕ್ತೀವಿ. ಮೊಣಕೈ ಬೆಂಡ್ ಮಾಡ್ತೀವಿ. ಆಗ ನಮ್ಗೆ ಸುಲಭವಾಗಿ ಮುಂದೆ ಬೆಂಡ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ವಾಪಸ್ ಬರ್ತೀವಿ. ಮಧ್ಯೆ ಮಧ್ಯೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಆಯಾಸವಿಲ್ಲದೆ ಮಾಡೋಣ. ನೆಕ್ಸ್ಟ್ ಮರೀಚಾಸನ. ಒಂದ್ ಕಾಲನ್ನ ಮಡಚಿ ನೇರವಾಗಿ ನಿಲ್ಸ್ಕೊಳ್ತೀವಿ. ಕೈಯನ್ನ ಒಳಗಡೆಯಿಂದ ತಗೊಂಡು ಮುಂದೆ ಚಾಚಿ ತಿರುಗಿಸ್ತೀವಿ. ಹಿಂದೆಯಿಂದ ಬೆನ್ನಿನ ಹಿಂದೆ ತಗೊಳ್ತೀವಿ. ಇನ್ನೊಂದು ಕೈ ಹಿಂದೆಯಿಂದ ತಗೊಂಡು 2 ಕೈ ಲಾಕ್ ಮಾಡ್ತೀವಿ. ಈಗ ಎದೆ ಬೆನ್ನು ನೇರ ಮಾಡ್ತೀವಿ. ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರ್ತೀವಿ. ಮತ್ತೆ ವಾಪಸ್ ಬರ್ತೀವಿ. ಇನ್ನೊಂದು ಕಾಲ್ ಡೈರೆಕ್ಷನ್ ಚೇಂಜ್ ಮಾಡ್ತೀವಿ. ನೋಡಿ, ಒಳಗಡೆಯಿಂದ ಕೈ ತಗೊಳ್ಳೋದು, ತಿರುಗಿಸೋದು, ಹಿಂದೆ ತಗೊಳ್ತೀವಿ. ಇನ್ನೊಂದು ಕೈ ಹಿಂದೆಯಿಂದ ಬೆನ್ನಿನ ಹಿಂದೆ ತಗೊಂಡು ಲಾಕ್ ಮಾಡ್ತೀವಿ. ಇದೇ ಬೆನ್ನು ನೇರ ಮಾಡ್ತೀವಿ. ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಹಾಗೆ ಇರ್ತೀವಿ. ವಾಪಸ್ ಬರ್ತೀವಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಕಾಲುಗಳನ್ನ ಎಲ್ಲ ದೇಹವನ್ನ ಅಲುಗಾಡಿಸ್ತಾ ಕೈಯನ್ನ ಹಿಂದೆ ಈಗ ಇಟ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಇನ್ನೊಂದು ಕ್ರೌಂಚಾಸನ. ಒಂದು ಕಾಲನ್ನ ಮಡಚಿ ಹಿಂದೆ ಇಟ್ಕೊಳ್ತೀವಿ. ಇನ್ನೊಂದು ಪಾದದ ಹತ್ರ 2 ಹಸ್ತಗಳನ್ನ ಲಾಕ್ ಮಾಡ್ತೀವಿ. ಮೇಲೆ ತಗೊಂಡು ಹೋಗ್ತೀವಿ. ಕಾಲನ್ನ, ತಲೆಯನ್ನ ಒಳಗಡೆ ಸೇರಿಸ್ಕೊಂಡು ನಾವು ಮಂಡಿ ಹತ್ರ ಈ ರೀತಿಯಲ್ಲಿ ಇಟ್ಕೊಳ್ತೀವಿ. ವಾಪಸ್ ಬರ್ತೀವಿ. ಇನ್ನೊಂದು ಕಾಲ್ ಡೈರೆಕ್ಷನ್ ಚೇಂಜ್ ಮಾಡ್ತೀವಿ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹಾಗೆ ಇರ್ತೀವಿ.
ಮತ್ತೆ ವಾಪಸ್ ಬರ್ತೀವಿ. ರಿಲ್ಯಾಕ್ಸ್ ಮಾಡ್ಕೊಳ್ತೀವಿ. ನಿಮ್ಗೆ ಹೇಗ್ ಬೇಕೋ ಹಾಗೆಲ್ಲ ರಿಲ್ಯಾಕ್ಸ್ ಮಾಡಿಕೊಂಡು ಕಾಲುಗಳನ್ನೆಲ್ಲ ಸ್ವಲ್ಪ ಒತ್ಕೊಳ್ಳಿ. ಒಂದಷ್ಟು ಕುಳಿತು ಮಾಡುವ ಯೋಗಾಸನಗಳನ್ನ ಪರಿಚಯ ಮಾಡ್ಕೊಂಡ್ವಲ್ಲ, ಇದನ್ನ ಅಭ್ಯಾಸ ಮಾಡಿ. ನಿಮ್ಗೆ ಎಷ್ಟು ಬಗ್ಸಕ್ಕಾಗುತ್ತೋ ದೇಹವನ್ನ ಅಷ್ಟು ಬಗ್ಗಿಸ್ತಾ ಇರಿ. ನಿಧಾನವಾಗಿ ಅಭ್ಯಾಸ ಮಾಡೋಣ. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಆಸನಗಳ ಪರಿಚಯ ಮಾಡ್ಕೊಳ್ಳೋಣಂತೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.